SITಯನ್ನ ರಚಿಸಿ ಆಫೀಸರ್ಸ್ಗಳಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದೇವೆ. ಅವರೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿರುವ ಹಿರಿಯ ಅಧಿಕಾರಿಗಳು ಜವಾಬ್ದಾರಿಯನ್ನ ನಿಭಾಯಿಸ್ತಾರೆ. ಯಾರು ಕೂಡ ಹಿಂದೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದ ಕಡೆಯಿಂದ ನನಗಾಗಲಿ ಸರ್ಕಾರಕ್ಕೆ ಆಗಲಿ ಆ ಬಗ್ಗೆ ಏನೂ ಹೇಳಿಲ್ಲ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿರುವಂತದ್ದು ಧರ್ಮಸ್ಥಳ ಪ್ರಕರಣ ತನಿಖೆ ವಿಚಾರ. ಜನಸಮುದಾಯ ಪ್ರಗತಿಪರ ಚಿಂತಕರು ಸೇರಿ ಹಲವರು ತನಿಖೆಗೆ ಆಗ್ರಹಿಸಿದ್ರು, ಒತ್ತಾಯವನ್ನ ಮಾಡಿದ್ರು. ಹಲವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ತನಿಖೆ ಮಾಡಿಸಿದ್ರೇನೆ ಅದು ಏನಿದೆಯೋ ಅದು ಹೊರಗಡೆ ಬರೋದಕ್ಕೆ ಸಾಧ್ಯ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ತನಿಖೆಗೆ ಆದೇಶವನ್ನ ಮಾಡಿದ್ದೀವಿ, ಏನು ಆಗಿಲ್ಲ ಅಂದ್ರೆ ಯಡಿಯೂರಪ್ಪ ಅವರು ಹೇಳಿದ ಹಾಗೆ ಬರಲಿದೆ. ಪ್ರಣವ್ ಮಹಂತಿ ನನಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದೀರಾ, ನಾನು ಜವಾಬ್ದಾರಿ ಹೊತ್ತು ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜವಾಬ್ದಾರಿ ಸ್ಥಾನದಲ್ಲಿರುವ ಹಿರಿಯ ಅಧಿಕಾರಿಗಳು ತನಿಖೆಯನ್ನ ಮಾಡಲಿದ್ದಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇನ್ನು ತನಿಖೆ ಆದ್ರೆ ಯಾರು ಆರೋಪವನ್ನ ಹೊತ್ತಿದ್ದಾರಲ್ಲ ಅವರು ಕೂಡ ಆರೋಪದಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಅವರು ತಾವು ಆರೋಪಿಗಳಲ್ಲ ಅಂತ ಹೇಳ್ತಾನೆ ಇರಬೇಕಾಗತ್ತೆ. ಕೇಸನ್ನ ತಡೆಹಿಡಿಯುವ ಪ್ರಯತ್ನವನ್ನು ಕೂಡ ಮಾಡ್ತಾನೆ ಇರಬೇಕಾಗತ್ತೆ. ಏನು ಈ ವಿಚಾರಗಳು ಬೇರೆ ಬೇರೆ ಕಡೆ ಸುದ್ದಿ ಆಗ್ತಾ ಇರುತ್ತೆ, ಅದನ್ನ ತಡೆಹಿಡಿಯುವಂತಹ ಅಥವಾ ಇದರ ವಿಚಾರವಾಗಿ ಯಾರು ಮಾತನಾಡಬಾರದು ಅನ್ನುವಂತಹ ರೀತಿಯಲ್ಲಿ ಅವರು ಹೇಳ್ತಾನೆ ಇರಬೇಕಾಗತ್ತೆ. ಆದ್ರೆ ಒಮ್ಮೆ ತನಿಖೆ ನಡೆದು ಸತ್ಯ ಹೊರಗಡೆ ಬಂದ್ರೆ ಅವರು ಕೂಡ ಕ್ಲಿಯರ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸತ್ಯಾಸತ್ಯತೆ ಹೊರಬರೋದ್ರಿಂದ ತಾನು ಆರೋಪಿ ಅಲ್ಲ ಅಥವಾ ತಾನು ಈ ರೀತಿಯಾದಂತಹ ಕೆಲಸಗಳಲ್ಲಿ ಭಾಗವಹಿಸಿಲ್ಲ ಅಂತ ಕ್ಲಾರಿಟಿ ಕೊಡ್ತಾ ಇರಬೇಕಾದ ಅವಶ್ಯಕತೆ ಇಲ್ಲ. ನ್ಯಾಯಾಲಯವೇ ಅದರ ತೀರ್ಪನ್ನ ಕೊಡುತ್ತೆ. ಯಾರು ತಪ್ಪಿತಸ್ಥರು ಮತ್ತು ಯಾರು ತಪ್ಪಿತಸ್ಥರಲ್ಲ ಅನ್ನೋದನ್ನ ನ್ಯಾಯಾಲಯ ಹೇಳುತ್ತೆ.